ನಮ್ಮ ಜನಪ್ರಿಯ ಶಾಸಕರು ಸಮೃದ್ಧಿ ಮಂಜಣ್ಣ ಅವರು ವಿದೇಶದಲ್ಲಿದ್ರು ಕೂಡ MR ಮುರಳಿ ಅಣ್ಣ ಮತ್ತೆ ನಮ್ಮ ಶ್ಯಾಮಣ್ಣ ಅಂದ್ರೆ ಗುಡಿಪಲ್ಲಿ ZP ಅವರು ನಾವು ಆವತ್ತಿಂದ ಅಂತ ಇರೋದು ಅವ್ರಿಗೆ ಒಂದು ಬಿರುದು ಕೊಟ್ಟಿದ್ದೀವಿ. ಗುಡಿಪಲ್ಲಿಗೆ ಅವ್ರು ZP ಅಂತ. ಈ ಅಧ್ಯಕ್ಷ ಸ್ಥಾನದಲ್ಲಿ JDS ಗೆಲ್ಬೇಕಂದ್ರೆ ಕಾರಣ ಇವರೇ. ಅಧ್ಯಕ್ಷರ ಚುನಾವಣೆ ಈ ಚುನಾವಣೆ ಹೆಂಗಾಯ್ತಂದ್ರೆ ನಮ್ಮ ಸುದರ್ಶನ್ ಗೌಡ್ರು ಅಧ್ಯಕ್ಷರಾಗಿದ್ದರು. ಅವರು ಹೇಳಿದ ಮಾತಿನಂತೆ 1-2 ವರ್ಷ ಅವ್ರಿಗಿತ್ತು. ಅದರಲ್ಲಿ ಅರ್ಧ ಅವ್ರಿಗೆ 1.5 ವರ್ಷ ಅವ್ರಿಗೆ 1 ವರ್ಷ ಅವ್ರಿಗಂತ ಮಾತಾಡ್ಕೊಂಡಿದ್ರು. ಆ ಒಂದು ನಿಟ್ಟಿನಲ್ಲಿ ಅವರು ಮಾತಿನಂತೆ ಬಿಟ್ಟುಕೊಟ್ಟಿದ್ದ ಈ ಒಂದು ಪಂಚಾಯಿತಿಯ ಅಧ್ಯಕ್ಷರ ಸ್ಥಾನಕ್ಕೆ ನಮ್ಮ ಜಿಮ್ನಿ ಸಿ ವೆಂಕಟೇಶ್ ಅಂತ ಕಾಮಸಾನಲ್ಲಿ ಅವರು ನಿಂತು ಇಲ್ಲಿ ಗೆದ್ದಿದ್ದಾರೆ. ಅದಕ್ಕೆ ಸಹಕಾರ ನೀಡಿರುವುದು ಪಂಚಾಯತಿ ಎಲ್ಲಾ ಮುಖಂಡರು ನೀಡಿದ್ದಾರೆ. ನರಸಿಂಹ ರೆಡ್ಡಿ ಆಗಿರ್ಬೋದು, ಹರೀಶ್ ಗೌಡ ಆಗಿರ್ಬೋದು, ಶಫೀವುಲ್ ಆಗಿರ್ಬೋದು. ಅದಕ್ಕಿಂತ ಹೆಚ್ಚಾಗಿ ನಮ್ಮ ಮೆಂಬರ್ಸ್ ಚೆನ್ನಾಗಿ ದುಡಿದು ಅವರಿಗೆ ಸಾಥ್ ಕೊಟ್ಟು ಒಬ್ಬರನ್ನೊಬ್ಬರು ಕೈ ಜೋಡಿಸಿ ಅವ್ರನ್ನ ಅಧ್ಯಕ್ಷರನ್ನಾಗಿ ಮಾಡಿದ್ದಾರೆ. ಇದುವರೆಗೂ ಎಲೆಕ್ಷನ್ ಎದಾಗಾಯ್ತು. ಅದರಲ್ಲಿ ನಮ್ಮ MR ಮುರಳಿ ಅಣ್ಣ ಮತ್ತೆ ನಮ್ಮ ಶ್ಯಾಮಣ್ಣ ಅಂದ್ರೆ ಗುಡಿಪಲ್ಲಿ ZP ಅವರು ನಾವು ಆವತ್ತಿಂದ ಅಂತ ಇರೋದು ಅವ್ರಿಗೆ ಒಂದು ಬಿರುದು ಕೊಟ್ಟಿದ್ದೀವಿ. ಗುಡಿಪಲ್ಲಿಗೆ ಅವ್ರು ZP ಅಂತ. ಮತ್ತೆ ನಮ್ಮ ನಾಗಮಂಗಲ ಶಂಕರಣ್ಣ ಅವರು ಎಲ್ಲರೂ ಸಾಥ್ ಕೊಟ್ಟು ಇವಾಗ ಈ ಒಂದು ಘನವಾಗಿ ಈ ಒಂದು ಗುಡಿಪಲ್ಲಿಯಲ್ಲಿ ಈ ಅಧ್ಯಕ್ಷ ಸ್ಥಾನದಲ್ಲಿ JDS ಗೆಲ್ಬೇಕಂದ್ರೆ ಕಾರಣ ಇವರೇ. ಇದಕ್ಕಿಂತ ಜೋರಾಗಿ ನಮ್ಮ ಕಡೆಯಲ್ಲಿ ನಾಗರಾಜಣ್ಣ ಅವರು ಅಧ್ಯಕ್ಷರಾಗಿದ್ದಾಗ ಆ ಒಂದು ನಿಟ್ಟಿನಲ್ಲಿ ಅವರ ಒಂದು ಆಶೀರ್ವಾದದಿಂದ ಆಗಿದೆ. ನಮ್ಮ ಜನಪ್ರಿಯ ಶಾಸಕರು ಸಮೃದ್ಧಿ ಮಂಜಣ್ಣ ಅವರು ವಿದೇಶದಲ್ಲಿದ್ರು ಕೂಡ ಕ್ಷಣ ಫೋನ್ಗಳು ಮಾಡಿ ನಮ್ಮವ್ರಿಗೆಲ್ಲ ಯಾವ ತರ ಮಾಡ್ಬೇಕು ಏನು ಅಂತ ಹೇಳಿ ನಮ್ಮ ಮುರಳಿ ಅಣ್ಣನು ಮತ್ತೆ ನಮ್ಮ ಶ್ಯಾಮಣ್ಣ ಅವ್ರನ್ನ ಕಲಿಸಿ ಈ ಒಂದು ಅಧ್ಯಕ್ಷ ಸ್ಥಾನವನ್ನು ನಮ್ಮ JDS ಪಕ್ಷಕ್ಕೆ ಬಂದಿರೋದ್ರಿಂದ ಎಲ್ಲರಿಗೂ ಶುಭವಾಗ್ಲಿ. ಮತ್ತೆ ಇದೇ ಪಂಚಾಯಿತಿಯಲ್ಲಿರುವ ಈ ಅಧ್ಯಕ್ಷರು ಸದಸ್ಯರು ಯಾವುದೇ ಒಂದು ಪಕ್ಷ ಭೇದವಿಲ್ಲದೆ ಪಂಚಾಯಿತಿಯನ್ನ ನಡೆಸ್ಕೊಂಡು ಹೋಗ್ಬೇಕು ಅಂತ ಎಲ್ಲರಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀನಿ. 6-9